ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಸ್ಕೂಪ್ ಮಾಡುವಾಗ ನಮಗೆ ಎಷ್ಟು ಕ್ರೀಮಿ ಮತ್ತು ಲೈಟ್ ಆಗಿರೋ ಫೀಲಿಂಗ್ ಆಗ್ಲಿಕ್ಕತ್ತದೆ. ಆಮೇಲೆ ಒಳಗಡೆ ನಿಮಗೆ ಲೈಟಾಗಿ ಕ್ರ್ಯಾಕ್ಸು ಮತ್ತು ಏರ್ ಪಾಕೆಟ್ಸ್, ಸಣ್ಣ ಸಣ್ಣ ಹೋಲ್ಸ್, ಇದೆಲ್ಲವನ್ನು ನೀವು ಹಂಗೆ ಕಾಣಿಸ್ತಿರ್ಬೇಕು. ಇದೇ ರೀತಿ ನಾವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಒಳಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿರುವಾಗ ಇದೇ ರೀತಿ ಐಸ್ ಕ್ರೀಮ್ ನಮಗೆ ಸಿಗ್ತಿರ್ತದೆ. ಅವಾಗಿದು ಹೆಂಗೆ ಮಾಡ್ತಾರಪ್ಪ ಅಂತ ಅನ್ನಿಸ್ತಿರ್ತದೆ. ಅವರು ಭಾಳ ಕೆಮಿಕಲ್ಸು ಮತ್ತು ಮಷಿನ್ಗಳನ್ನು ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡ್ತಾರೆ. ಆದರೆ ನಾವು ಯಾವುದು ಮಷಿನನ್ನು ಯೂಸ್ ಮಾಡದೆ, ಕೆಮಿಕಲ್ ಯೂಸ್ ಮಾಡದೆ ಮನೆಯಲ್ಲೇ ಮಾಡೋಣ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಈ ಮಾರ್ಕೆಟಲ್ಲಿ ಇವಾಗ ಎಲ್ಲಿ ನೋಡಿದ್ರಲ್ಲೂ ಒಳ್ಳೊಳ್ಳೆ ಮಾವಿನ ಹಣ್ಣುಗಳು ಸಿಗ್ತಾಯಿದೆ. ಆದಷ್ಟು ಈ ನಾವು ಮಾಡೋ ನ್ಯಾಚುರಲ್ ಐಸ್ ಕ್ರೀಮಿಗೆ ಈ ಬಾದಾಮಿ ಮಾವಿನ ಹಣ್ಣು ಅಂತೀವಲ್ಲ, ಅಲ್ಫಾನ್ಸೋ, ಆ ಮಾವಿನ ಹಣ್ಣನ್ನೇ ತೊಗೊಳ್ಬೇಕು. ಅದರಿಂದ ಗಟ್ಟಿ ರಸ ಬಂದು ಟೇಸ್ಟು ಬಹಳ ಚೆನ್ನಾಗಿ ಬರ್ತದೆ. ಇವಾಗ ನಾನು 2-3 ಮಾವಿನ ಹಣ್ಣು ಅದ್ರದ್ದು ಸಿಪ್ಪೆ ತೆಗೆದು ಈ ರೀತಿ ಅದ್ರದ್ದು ಪೀಸಸ್ ಮಾಡಿ ಇಟ್ಕೊಳ್ಲಿಕತ್ತೀನಿ. ಇಲ್ಲಿ ನೋಡ್ರಿ, ಸ್ವಲ್ಪನೂ ಮಾವಿನ ಹಣ್ಣಿದು ಪಲ್ಪನ್ನು ಸ್ವಲ್ಪನೂ ವೇಸ್ಟ್ ಮಾಡದೆ ಎಲ್ಲವನ್ನು ಚಂದ ತೊಗೊಳ್ರಿ. ಯಾಕಂದ್ರೆ ಈ ಮಾವಿನ ಹಣ್ಣು ಸಿಗೋದು ಅಪರೂಪ. ಆಮೇಲೆ ಈಗ ನಾವು ಮಾವಿನ ಹಣ್ಣಿನ ಕೆಲವು ಪದಾರ್ಥಗಳನ್ನು ಈ ಮ್ಯಾಂಗೋ ಸೀಸನಲ್ಲೇ ಮಾಡಬೇಕಾಗ್ತದೆ. ಆಮೇಲೆ ಮಾವಿನ ಹಣ್ಣಿನ ಸೀಸನ್ ಹೋದ್ಮೇಲೆ ಈ ಹಣ್ಣುಗಳು ಸಿಗೋದು ಕಷ್ಟ. ಹಂಗೆ ನಾನು 2-3 ಮಾವಿನ ಹಣ್ಣದ್ದು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿನಿ. ಚಲೋ ಮಾವಿನ ಹಣ್ಣು ಸಿಹಿ ಆಗಿರಬೇಕು. ಇದಕ್ಕೆ ನೋಡ್ರಿ, 1 ಕಪ್ ಅಂದ್ರೆ 100 ಗ್ರಾಮ್ನಷ್ಟು ಹಾಲಿನ ಪೌಡರು ಹಾಕೀನಿ. ಅರ್ಧ ಕಪ್ ಸಕ್ಕರೆ ಪುಡಿ, ಮನೆಯಲ್ಲೇ ಮಾಡಿರೋ ಸಕ್ಕರೆ ಪುಡಿ ಅದ. ಇದಕ್ಕೆ ನಾನು 250 ml ಮೆಜರಿಂಗ್ ಕಪ್ ಯೂಸ್ ಮಾಡ್ಲಿಕತ್ತೀನಿ. ಅದೇ ಕಪ್ಪಿನಿಂದ 1 ಕಪ್ಪು ಫುಲ್ ಕ್ರೀಮ್ ಇರೋ ಹಾಲು ಇರಬೇಕು, ನೀರು ಹಾಲಲ್ಲ. ಅದು 1 ಕಪ್ ತೊಗೊಳ್ರಿ, ಅಂದರೆ 250 ml ಆಗ್ತದೆ ಅದು. ಯಾಕಂದರೆ ಕಪ್ಪು 250 ml ಇದ್ದೇ ಅದ. ಆಮೇಲೆ ಇದು ಅಮೂಲ್ ವಿಪ್ಪಿಂಗ್ ಕ್ರೀಮ್ ತೊಗೊಳ್ಲಿಕತ್ತೀನಿ ನಾನು. ನೀವು ಬೇಕಾದರೆ ಯಾವುದು ಫ್ರೆಶ್ ಕ್ರೀಮ್ ತೊಗೊಳ್ರಿ, ಯಾವ ಬ್ರ್ಯಾಂಡನ್ನು. ಇದನ್ನು ಮೊದಲು ನಾನು ಒಂದು 2-3 ತಾಸು ಫ್ರೀಝರ್ ಒಳಗೆ ಇಟ್ಟಿದ್ದೆ. ಯಾಕಂದರೆ ಈ ಕ್ರೀಮು ತಣ್ಣಗಾಗಿರಬೇಕು, ಅವಾಗೇ ನಮ್ಮ ಐಸ್ ಕ್ರೀಮ್ ರಿಸಲ್ಟ್ ಚೆಂದ ಬರ್ತದೆ. ಆಮೇಲೆ ಇದಕ್ಕಂತಾರ ಇಮಲ್ಷನ್, ಮ್ಯಾಂಗೋ ಇಮಲ್ಷನ್ ಇಲ್ಲ ಮ್ಯಾಂಗೋ ಇಸೆನ್ಸ್ ಹಾಕಿ ಸ್ವಲ್ಪ ಕಲರ್ ಹಾಕಿರಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲವನ್ನು ಹಾಕಿ ಮಿಕ್ಸಿ ಒಳಗೆ ಒಂದು 2-3 ನಿಮಿಷ ನೀವು ಇದನ್ನು ವಿಸ್ಕ್ ಮಾಡಿರಿ. ನೋಡಿರಿ, ಕ್ರೀಮ್ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ಮೇಲೆ ಒಂದು ಕ್ಲೀನ್ ರ್ಯಾಪ್ ಹಾಕಿರಿ. ಅಂದರೆ ಒಳಗಡೆ ಏರ್ ಹೋಗಬಾರ್ದು, ಇಲ್ಲಾಂದ್ರೆ ಅಲ್ಲಿ ಐಸ್ ಕ್ರಿಸ್ಟಲ್ ಫಾರ್ಮೇಷನ್ ಆಗಿ ಐಸ್ ಕ್ರೀಮು ಸಾಫ್ಟ್ ಆಗೋದಿಲ್ಲ. ಇದನ್ನು ಒಂದು 3-4 ತಾಸು ಫ್ರೀಝರ್ ಒಳಗಿಡೋಣ. ಅಲ್ಲಿವರೆಗೂ ನಾನು ಸ್ವಲ್ಪ ಟಾಪಿಂಗಿಗೆ ಮತ್ತು ಮೇಲ್ಗಡೆ ಹಾಕಲಿಕ್ಕೆ ಮ್ಯಾಂಗೋ ಪೀಸಸ್ ಮಾಡಿ ಇಟ್ಕೊಂಡಿನಿ. ಇವಾಗ ಒಂದು 4-5 ತಾಸು ಆಯಿತು. ನೋಡಿರಿ, 4 ತಾಸಿಗೆ ತೆಗ್ದೀನಿ. ಹಾರ್ಡಾಗಿದೆ ಐಸ್ ಕ್ರೀಮು. ಇವಾಗ ಇದನ್ನು ಸ್ವಲ್ಪ ಒಂದು 10 ನಿಮಿಷ ರೂಮ್ ಟೆಂಪ್ರೇಚರಿಗೆ ಬಿಡ್ರಿ. ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ 10 ನಿಮಿಷ ಆದಮೇಲೆ ಸ್ವಲ್ಪ ಸಾಫ್ಟ್ ಆಗ್ತದೆ. ಆವಾಗ ಇದನ್ನು ರಫ್ಲಿ ನೀವು ಈ ರೀತಿ ಕಟ್ ಮಾಡ್ಕೋಬೇಕು. ಪೂರ್ತಿ ಪರ್ಫೆಕ್ಟ್ ಸೈಜ್ ಅಂತಲ್ಲ, ಸ್ವಲ್ಪ ಇದನ್ನು ರಫ್ಲಿ ಮಾಡಿಕೊಂಡು ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೋಬೇಕು. ಈ ಕೆಲವು ಫೇಮಸ್ ಐಸ್ ಕ್ರೀಮ್ ಪಾರ್ಲರಲ್ಲಿ ಬಹಳ ಕಾಸ್ಟ್ಲಿ ಇರೋ ಐಸ್ ಕ್ರೀಮ್ ತೊಗೋತೀವಿ, ನ್ಯಾಚುರಲ್ ಐಸ್ ಕ್ರೀಮ್. ಅದ್ರದ್ದು ಒಂದು ಟೆಕ್ಸ್ಚರು, ಲೈಟ್ನೆಸ್ಸು ಮತ್ತು ಟೇಸ್ಟು ಅದು ನಮಗೆ ಮನೆಯೊಳಗೆ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ನಾನು ಕೆಲವು ಟಿಪ್ಸ್ ಹೇಳ್ಕೊಡ್ತೀನಿ. ಅಲ್ಲಿ ಕ್ಸಾಂಥಮ್ ಗಮ್ ಅಂತ ಹಾಕಿರ್ತಾರೆ, ಇನ್ನೂ ಕೆಲವು ಕೆಮಿಕಲ್ ಹಾಕಿರ್ತಾರೆ. ಬಟ್ ನಾವು ಅದು ಯಾವುದೂ ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಇವಾಗ ನಾನು ಅದು ನಾವೇನು ಕ್ರೀಮನ್ನು ತೊಗೊಂಡಿವಿ ಬೌಲೊಳಗೆ, ಅದನ್ನು ಬೀಟರ್ಲಿಂದ ಚಲೋ ಬೀಟ್ ಮಾಡಬೇಕು. ಬೀಟರ್ ಇಲ್ಲದೆ ಇದ್ದರೆ ಈ ರೀತಿ ಮಜ್ಜಿಗೆ ಮಾಡೋ ವಿಸ್ಕರ್ ಅಂತೂ ಎಲ್ಲರ ಮನೇಲಿ ಇರ್ತದೆ, ಅದರಿಂದನೂ ನೀವು ಇದನ್ನು ಮಾಡ್ಬೋದು. ಈ ಮಜ್ಜಿಗೆ ಮಾಡೋ ವಿಸ್ಕರನ್ನು ಈ ಐಸ್ ಕ್ರೀಮ್ನಲ್ಲಿ ಈಗ ಮೇಲಿಂದ ಕೆಳಗೆ ಫಾಸ್ಟಾಗಿ ತಿರುಗಿಸ್ಬೇಕು. ಸ್ವಲ್ಪ ಕೈಗೆ ಭಾರ ಬರ್ತದೆ, ಆದ್ರೂ ರಿಸಲ್ಟ್ ಮಾತ್ರ ಚೆನ್ನಾಗಿ ಬರ್ತದೆ. ಆ ವಿಸ್ಕರ್ ಇಲ್ಲ ಅಂದರೆ ಈ ರೀತಿ ಕಡ್ಗೋಲು ಇರ್ತದಲ್ಲ ಮಜ್ಜಿಗೆ ಕಡಿಯೋದು, ಅದರಲ್ಲಿಂದನೂ ನೀವು ಮಾಡ್ಬೋದು. ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ನೀವು ಮನೆಯಲ್ಲಿ ಇರೋ ಸಾಮಾನನ್ನೇ ಉಪಯೋಗಿಸಿ ಮಾಡ್ಬೋದು. ರಿಸಲ್ಟ್ ಮಾತ್ರ ಎಲ್ಲವೂ ಸೇಮ್ ಬರ್ತದೆ. ಆದರೆ ಇವಾಗ ನನಗೆ ಫಾಸ್ಟಾಗಿ ಮಾಡಬೇಕಾಗಿರೋದಕ್ಕೂ ನಾನು ಬೀಟರನ್ನು ಉಪಯೋಗಿಸಿ ಮಾಡ್ಲಿಕತ್ತೀನಿ. ಇವಾಗ ನೋಡಿರಿ, ನಮ್ಮ ಕ್ವಾಂಟಿಟಿ ಎಷ್ಟಿತ್ತು ಅದರದ್ದು ಡಬಲ್ ವ್ಯಾಲ್ಯೂಮ್ ಆಗೋವರೆಗೂ ನೀವು ಈ ರೀತಿ ಬೀಟ್ ಮಾಡಬೇಕು. ಈ ಹ್ಯಾಂಡ್ ವಿಸ್ಕರ್ ಮತ್ತು ಈ ಕಡ್ಗೋಲಿಂದ ಮಾಡಬೇಕಾದ್ರೆ
ಸ್ವಲ್ಪ ಟೈಮ್ ಭಾಳ ತೊಗೋತದೆ, ಯಾಕಂದ್ರೆ ಕೈಗೆ ಸ್ವಲ್ಪ ಭಾರನೂ ಬರ್ತದೆ. ಇವಾಗ ನೋಡಿರಿ ಎಷ್ಟು ಪರ್ಫೆಕ್ಟ್ ಕ್ರೀಮಿ ಟೆಕ್ಸ್ಚರ್ ಬಂದಿದೆ, ವಾಲ್ಯೂಮ್ ಕೂಡ ಡಬಲ್ ಆಗಿದೆ. ಇವಾಗ ಇದ್ರಾಗ ನಾವು ಪೀಸ್ ಮಾಡಿಟ್ಟಿರೋ ಎಲ್ಲ ಮಾವಿನ ಹೋಳುಗಳನ್ನು ಹಾಕೋಣ. ಇದಕ್ಕೆ ಯಾವುದೇ ಅಳತೆ ಇಲ್ಲ, ನೀವು ಎಷ್ಟು ಬೇಕು ಹಾಕ್ಕೊಳ್ರಿ. ಸಾವಕಾಶವಾಗಿ ಇದನ್ನು ಸ್ಲೋಲಿ ಕಲಿಸ್ಬೇಕು. ಇವಾಗ ಈ ಏರ್ ಟೈಟ್ ಬಾಕ್ಸ್ಗಳು ಸಣ್ಣ ಸಣ್ಣದನ್ನ ತೊಗೊಂಡಿನಿ, ಯಾಕಂದ್ರೆ ಒಮ್ಮೆ ದೊಡ್ಡದ್ರೊಳಗೆ ಹಾಕಿದ್ರೆ ಐಸ್ ಕ್ರೀಮು ಸೆಟ್ ಆಗಲಿಕ್ಕೆ ಭಾಳ ಟೈಮ್ ತೊಗೋತದೆ. ಅದಕ್ಕೆ ಸಣ್ಣ ಸಣ್ಣದು ಒಂದು 2-3 ಐಸ್ ಕ್ರೀಮ್ ಬಾಕ್ಸ್ ಒಳಗೆ ಹಾಕಿದ್ರೆ ಬೇಗ ನಮ್ಮ ಐಸ್ ಕ್ರೀಮ್ ಸೆಟ್ ಆಗ್ತದೆ, ಅಂದರೆ ಬೇಗನೆ ಇದನ್ನು ಸರ್ವ್ ಮಾಡ್ಬೋದು. ಇವಾಗ ನನಗೆ ಇದ್ರ ಮೇಲೆ ಟಾಪಿಂಗ್ ಮಾಡಲಿಕ್ಕೆ ಮಾವಿನ ಹಣ್ಣಿನ ಪೀಸಸ್ ಬೇಕು. ಅದಕ್ಕೆ ಅರ್ಜೆಂಟಾಗಿ ನಾನು ಈ ರೀತಿ ಪೀಸಸ್ ಮಾಡ್ಕೊಂಡಿನಿ. ಈ ರೀತಿ ನೀವು ಮಾಡಿಕೊಂಡು ಇದನ್ನು ಮೇಲೆ ನಾವು ಸ್ವಲ್ಪ ಟಾಪಿಂಗ್ ಹಾಕೋಣ. ನೀವು ಬೇಕಾದರೆ ಇದ್ರ ಮೇಲೆ ಗೋಡಂಬಿ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಬಟ್ ಇದು ಪ್ಯೂರ್ ಮ್ಯಾಂಗೋ ಐಸ್ ಕ್ರೀಮ್ ಇದ್ದಿದ್ದಕ್ಕೆ ನಾನು ಇದ್ರೊಳಗೆ ಯಾವ ಥರದ್ದು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಲ್ಲ. ಇವಾಗ ಇದ್ರ ಮೇಲೆ ನಾವು ಈ ಕ್ಲೀನ್ ರ್ಯಾಪ್ ಹಾಕಿ, ಈ ಕ್ಲೀನ್ ರ್ಯಾಪ್ ಏನದ ಒಳಗೆ ಕ್ರೀಮಿಗೆ ಅಂಟ್ಕೋಬೇಕು, ಆ ರೀತಿ ಇದನ್ನು ನೀವು ಹಾಕಬೇಕು. ಇಲ್ಲಾಂದ್ರೆ ಒಳಗೆ ಗಾಳಿ ಹೋಗಿ ಐಸ್ ಕ್ರಿಸ್ಟಲ್ ಫಾರ್ಮೇಷನ್ ಆಗ್ತದೆ. ಆವಾಗ ನಾವು ಐಸ್ ಕ್ರೀಮು ಕ್ರೀಮಿ ಇರಲ್ಲ, ಸ್ವಲ್ಪ ಬಾಯಿ ಒಳಗೆ ಐಸ್ ಬಂದಂಗೆ ಆಗ್ತದೆ. ಅದಕ್ಕೆ ಈ ಒಂದು ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಮಾರ್ಕೆಟ್ ಸ್ಟೈಲಲ್ಲೇ ನ್ಯಾಚುರಲ್ ಐಸ್ ಕ್ರೀಮ್ ಮಾಡ್ಬೋದು. ಇದನ್ನೊಂದು 6-8 ತಾಸು ನಾನು ಫ್ರೀಝರ್ ಒಳಗೆ ಸೆಟ್ ಮಾಡಲಿಕ್ಕೆ ಇಟ್ಟೀನಿ. ನೀವು ಒಂದು 4-5 ತಾಸು ಆದಮೇಲೆ ಚೆಕ್ ಮಾಡ್ಬೋದು. ಇವಾಗ ನೋಡಿರಿ ಅದ್ರ ಮೇಲಿರೋ ಈ ಕ್ಲೀನ್ ರ್ಯಾಪ್ ತೆಗ್ದೀನಿ, ಎಷ್ಟು ಪರ್ಫೆಕ್ಟ್ ಕ್ರೀಮಿ ಟೆಕ್ಸ್ಚರ್ ನಿಮಗೆ ಕಾಣ್ಲಿಕ್ಕತ್ತದ. ಸ್ವಲ್ಪ ಹಾರ್ಡ್ ಅನ್ನಿಸ್ತದೆ. ಒಂದು 5 ನಿಮಿಷ ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ಆಮೇಲೆ ನೀವು ಈ ರೀತಿ ಸ್ಕೂಪರ್ಲಿಂದ ಅದನ್ನು ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ಒಂದು 5 ನಿಮಿಷ ಹೊರಗೆ ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೆ. ಎಷ್ಟು ಕ್ರೀಮಿ ಮತ್ತು ಎಕ್ದಮ್ ಸೂಪರ್ ಸಾಫ್ಟ್, ಆಮೇಲೆ ತುಂಬಾ ಲೈಟ್ ಆಗಿರೋ ಈ ನಮ್ಮ ಹೋಮ್ ಮೇಡ್ ನ್ಯಾಚುರಲ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ. ಅದ್ರ ಮೇಲೆ ಸ್ವಲ್ಪ ಮ್ಯಾಂಗೋ ಪಲ್ಪಿಂದ ಡೆಕೋರೇಷನ್ ಮಾಡಿರಿ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಬೋದು. ನಿಮ್ಮ ಇಷ್ಟದ ಹಾಗೆ ಸರ್ವ್ ಮಾಡಿ. ಥ್ಯಾಂಕ್ ಯು.